ಎಲ್ರಿಗೂ ನಮಸ್ಕಾರ. ಈ ಜಗತ್ತಿಗೆ ಅನ್ನ ಕೊಡುವ ಅನ್ನದಾತ, ಜಗತ್ತಿಗೆ ಅನ್ನ ಕೊಡುವ ಅನ್ನದಾತನ ರಾಯಭಾರಿ ಯಾರು ಹೇಳಿ? ಡಿ ಬಾಸ್. ಜಗತ್ತಿಗೆ ಅನ್ನ ಕೊಡುವ ಅನ್ನದಾತನ ರಾಯಭಾರಿಯಾಗಿ ನಮ್ಮ ಕೃಷಿ ಇಲಾಖೆಯ ರಾಯಭಾರಿಯಾದಂಥ ದರ್ಶನ್ ಅವರ ರಾಬರ್ಟ್ ಚಿತ್ರವನ್ನು ರಾಬರ್ಟ್ನ ಓಟವನ್ನು ನಿಲ್ಲಿಸಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ. ದರ್ಶನ್ ಅವರನ್ನು ಮೇಲೆ ಹೋಗೋದನ್ನು ತಡಿಲಿಕ್ಕೂ ಯಾರ ಕಡೆಯೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವರ ಒಂದು ಹೃದಯ ಶ್ರೀಮಂತಿಕೆ, ಸರಳತೆ, ಎಲ್ಲರನ್ನು ಜೊತೆಗೆ ಕರೆದುಕೊಂಡು ಹೋಗುವಂಥ ಮನೋಭಾವವನ್ನು ಹೊಂದಿದಂಥ ನಮ್ಮ ಕನ್ನಡ ಚಲನಚಿತ್ರ ರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಈ ರಾಬರ್ಟ್ ಚಿತ್ರ ಇವತ್ತು ನಮ್ಮ ಜಗದೀಶ್ ಶೆಟ್ಟರ್ ಅವರು ಹೇಳಿದಾಗೆ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡದಂಥ ಹುಬ್ಬಳ್ಳಿಯಲ್ಲಿ ಲಕ್ಷಾಂತರ ತಮ್ಮ ಅಭಿಮಾನದ ಮುಂದೆ ಇವತ್ತು ನಾವು ಪ್ರೀ ರಿಲೀಸ್ ನೋಡ್ತಾ ಇದ್ದೇವೆ. ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ದರ್ಶನ್ ಅವರು ಈ ಚಿತ್ರಕ್ಕೆ ಭಾಳಷ್ಟು ಎಫರ್ಟ್ಸನ್ನು ಹಾಕಿದ್ದಾರೆ. 1 ವರ್ಷಗಳ ಕಾಲ ಇಡೀ ಚಿತ್ರರಂಗ ಈ ಕೋವಿಡ್ ಬಂದ ನಂತರ ಎಲ್ಲವೂ ನಿಂತು ಹೋಗಿತ್ತು. ಅಂಥ ಸಂದರ್ಭದಲ್ಲಿ ಕೂಡ ಈ ಚಲನಚಿತ್ರ ಮುಂದೆ ಬರಬೇಕು, ಈ ಚಿತ್ರ ಉಳಿಬೇಕು. ಚಿತ್ರ ಉಳಿದ್ರೆ ಚಿತ್ರ ನಿರ್ಮಾಪಕರು ಉಳಿತಾರೆ, ಚಿತ್ರ ನಿರ್ಮಾಪಕರು ಉಳಿದ್ರೆ ಕಲಾವಿದರು ಉಳಿತಾರೆ, ಕಲಾವಿದರಿದ್ದರೆ ರಸಿಕರು ಇರ್ತಾರೆ ಅನ್ನೋಂಥದ್ದನ್ನು ಇವತ್ತು ತಮ್ಮ ಮುಂದೆ ಪ್ರದರ್ಶನ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಈ ನಿರ್ಮಾಪಕ ನಮ್ಮ ಉಮಾಪತಿಯವರ ಧೈರ್ಯವನ್ನು ಮೆಚ್ಚಬೇಕು. ಅದು ಈ ಕರೋನಾ ಗಂಡಾಂತರದಲ್ಲಿ 1 ವರ್ಷ ತಡ್ಕೊಂಡು ಈಗ ನಿಮ್ಮ ಮುಂದೆ ಚಿತ್ರದ ಬಿಡುಗಡೆಗೆ ಮಾರ್ಚ್ 11ನೇ ತಾರೀಕು ರಾಬರ್ಟ್ ಚಿತ್ರ ಹೊರಗಡೆ ಬರ್ತಾ ಇದೆ ಬೆಳ್ಳಿ ತೆರೆಯ ಮೇಲೆ. ಆ ಬೆಳ್ಳಿ ತೆರೆ ಮೇಲೆ ತರಲಿಕ್ಕೆ ಅವರು ಎಷ್ಟು ಸಾಹಸ ಮಾಡಿದ್ದಾರೆ. ಇಲ್ಲಿ ಕ್ಲಿಪ್ಪಿಂಗ್ಸನ್ನು ಮತ್ತು ಆ್ಯಡ್ಸನ್ನು ನೋಡಿದಾಗ ನಿಜಕ್ಕೂ ಕನ್ನಡದಲ್ಲಿ ಈ ರೀತಿ ಒಂದು ಸಿನಿಮಾವನ್ನು ಮಾಡಬಹುದಾ ಅನ್ನೋಂಥ ಒಂದು ಸಂಶಯ ಬರ್ತದೆ. ಆದರೆ ಸಂಶಯ ಅಲ್ಲ, ಅದು ಸತ್ಯ. ಇವತ್ತು ಅಂಥ ಒಂದು ಎದೆಗಾರಿಕೆಯಿಂದ ಈ ಚಿತ್ರವನ್ನು ನಮ್ಮ ಉಮಾಪತಿಯವರು ಮಾಡಿದ್ದಾರೆ ಮತ್ತು ತರುಣ್ ಕಿಶೋರ್ ಅವರ ನಿರ್ದೇಶನದ ಮೂಲಕ ಒಂದು ಹೊಸತನ್ನು ಈ ರಾಬರ್ಟ್ ಚಿತ್ರದ ಮೂಲಕ ಕೊಡ್ತಾ ಇದ್ದಾರೆ. ಇದನ್ನು ಅಭಿಮಾನಿ ಬಂಧುಗಳು, ನಮ್ಮ ಕಲಾ ರಸಿಕರು ಇದನ್ನು ಸ್ವೀಕರಿಸಿ ದರ್ಶನ್ ಅವರಿಗೆ, ನಿರ್ಮಾಪಕರಾದಂಥ ಉಮಾಪತಿ ಅವರಿಗೆ, ತರುಣ್ ಕಿಶೋರ್ ಅವರಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು, ಎಲ್ಲ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಂಡು ಈ ಚಿತ್ರದ ಬಿಡುಗಡೆಗೆ ಸಂಪೂರ್ಣ ಸಹಕಾರ ಮತ್ತು ಶುಭಾಶಯಗಳನ್ನು ಇವತ್ತು ನಾಡಿನಾದ್ಯಂತ ನಮ್ಮ ಡಿ ಬಾಸ್ ಅಭಿಮಾನಿಗಳು ಎಲ್ಲ ಕಡೆಗೆ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಎಲ್ಲೆಲ್ಲಿ ಜಾತ್ರೆಗಳಾಗಿದ್ದಾವೆ ಅಲ್ಲೆಲ್ಲ ರಾಬರ್ಟ್ ಸಿನಿಮಾದ ಕಟೌಟ್ರುಗಳಿದ್ದಾವೆ. ಹಳ್ಳಿಯಲ್ಲಿ ಕೂಡ ಅದರಲ್ಲೂ ಆಂಜನೇಯನ ಪಾತ್ರದ ಒಂದು ಕಟೌಟ್ ಏನಿದೆ, ಇಲ್ಲಿ ವೇದಿಕೆ ಮೇಲೆ ಒಂದು ರಾಮಾಯಣ ನೋಡ್ದಂಗೆ ಆಯಿತು. ಒಂದು ಹಾಡನ್ನು ನೋಡಿದಾಗ ರಾಮಾಯಣ ದರ್ಶನ ಆಯಿತು. ಆ ರಾಮಾಯಣ ದರ್ಶನವನ್ನು ಕೊಡೋದ್ರ ಮೂಲಕ ದರ್ಶನ್ ಅವರು ಒಂದು ಹೊಸ ಗೆಟಪ್ನಲ್ಲಿ ತಮ್ಮ ಮುಂದೆ ಕಾಣಿಸ್ಕೊಂಡಿದ್ದಾರೆ. ಈ ಚಿತ್ರಕ್ಕೆ ನಾನು ಶುಭವನ್ನು ಕೋರಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಿಸಾನ್. SS ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.